ಏನಪ್ಪಾ ಅಲ್ಲಿ ಮದುವೆ ಆಗಿದೆ ಅಂತ ಇಲ್ಲಿ ಒಳಗಡೆ ಇದ್ ಮಾಡ್ತಾರೆ, ಏನ್ ಫ್ರೆಂಡ್ಶಿಪ್ ಇದ್ ಬೇಕಿತ್ತ ಅನ್ನೋ ತರ ಎಲ್ಲ, ಮತ್ತೇನೋ ಪಾಸಿಟಿವ್ ಪುಂಗವ ಅಂತ ಹಾಕೋದೇನೋ ಆ ತರದೆಲ್ಲ ಸಾಕಷ್ಟು ಬಂದಿದೆ. ಎಷ್ಟು ಡಿಗ್ನಿಫೈಡ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ. ಆಕ್ಚುಲಿ ಅವ್ರ ಹೊರಗಡೆನೂ ಅಷ್ಟೇ, ಯಾಕಂದ್ರೆ ಯಾರಾದ್ರೂ ಒಬ್ರು 99 ಟೈಮ್ಸ್ ನಮ್ಗೆ ವೋಟ್ ಮಾಡ್ಬೇಕು ಅಂದ್ರೆ ಅದೆಷ್ಟು ನೀವು ಎಫರ್ಟ್ ಬೇಕಾಗುತ್ತೆ, ಎಷ್ಟು ಟೈಮ್ ಕೊಡ್ಬೇಕಾಗುತ್ತೆ ಅಂತ ಗೊತ್ತು ನಮಗೆ. ಸೊ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋದಾಗಿರ್ಬಹುದು, ಆ ತರದೆಲ್ಲ. ಅಂದ್ರೆ ಅವ್ರು ಹೆಂಗೆ ಎಸ್ಪೆಷಲಿ ಹ್ಯಾಂಡಲ್ ಮಾಡಿದ್ರು ಅಂತ ಅಂದ್ರೆ ಜನಗಳು ಏನ್ ಬೇಕಾದ್ರೂ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಈಗ ನನಗೆ ಫಾರ್ ಎಕ್ಸಾಂಪಲ್ ನನಗೆಲ್ಲ ಸ್ಟ್ರೈಟ್ ಆಗಿ ಕಂಡಿದೆ, ಇಟ್ ವಾಸ್ ಜಸ್ಟ್ ಫ್ರೆಂಡ್ಶಿಪ್, ಅಲ್ಲಿ ಏನು ಇರ್ಲಿಲ್ಲ, ಬೇರೆ ತರ ಏನು ಇಲ್ಲ. ಬಟ್ ಕೆಲವರು ಪಾಸಿಟಿವ್ ಪುಂಗವ ಅಂತಾರೆ, ಕಂಪ್ಲೀಟ್ಲಿ ಫೇಕ್ ಅಂತಾರೆ. ಏನ್ ಅವ್ರ ನಗು ನೋಡಿದ್ರೆ ಫೇಕ್ ಅನ್ಸುತ್ತೆ ನಮ್ಗೆ. ಗೌತಮಿ ಅವರು ಅಂತಾರೆ, ಮದುವೆ ಆಗಿದೆ ಇದು ಬೇಕಾಗಿತ್ತ ಮಂಜು ಅವ್ರ ಜೊತೆಗೆ ಅಂತಾರೆ ಕೆಲವರು. ವಾಟ್ ವಾಸ್ ಹಿಸ್ ಮೈಂಡ್ ಸೆಟ್ ಅಂತ ಅದೆಲ್ಲ ನೋಡುವಾಗ, ಹಿಸ್ ಮೈಂಡ್ ಸೆಟ್ ಆಸ್ ಅಂದ್ರೆ ಇದೆಲ್ಲ ಮಾತಾಡ್ತಿರೋದು ಗೌತಮಿ ಬಗ್ಗೆ ಗೊತ್ತಿಲ್ಲದೆ ಇರೋರು, ಗೌತಮಿ ಹೇಗೆ ಅಂತ ಗೊತ್ತಿಲ್ಲದೆ ಇರೋರು, ಸೊ ಸ್ವಲ್ಪ ದೂರ ಇರೋರು. ನನ್ನನ್ನ ಇಷ್ಟು ವರ್ಷ ನೋಡಿರೋ ಅಭಿಗೆ ನಾನ್ ತಪ್ಪು ಮಾಡ್ತಾ ಇದೀನಿ ಅಂತ ಎಲ್ಲೂ ಕಂಡಿಲ್ಲ. ಹಂಗಿದ್ದಿದ್ರೆ ಐ ಟೆಲ್ ಯು, ಟ್ರಸ್ಟ್ ಮೀ, ಸೀದಾ ಮನೆ ಒಳಗ್ ಬಂದಾಗ ನೀನ್ ತಪ್ಪು ಮಾಡ್ತಿದ್ಯಾ, ಯಾಕೆ ಆ ವ್ಯಕ್ತಿ ಜೊತೆ ಕ್ಲೋಸ್ ಆಗಿದ್ಯಾ ಅಂತ ಕೇಳಿರೋರು. ಅಲ್ಲೆಲ್ಲೂ ಹಂಗಿರ್ಲಿಲ್ಲ. ಮತ್ತೆ ಇವಾಗ ಮದ್ವೆ ಆಗಿದೆ ಮಂಜು ಜೊತೆ ಯಾಕಿದ್ದಾರೆ, ಮದ್ವೆ ಆಗಿದ್ರೆ ಫ್ರೆಂಡ್ಶಿಪ್ ಮಾಡ್ಬಾರ್ದು ಅಂತ ಎಲ್ಲೂ ಇಲ್ಲ. ಆ ಫ್ರೆಂಡ್ಶಿಪ್ ಒಂದು ಹುಡುಗಿ ಆಗಿದ್ರೆ ಈ ಪ್ರಶ್ನೆ ಬರ್ತಾ ಇರ್ಲಿಲ್ಲ. ಅದೇ ಮಂಜು ಅವ್ರ ಜಾಗದಲ್ಲಿ ಬೇರೆ ಯಾವ್ದು ಹುಡುಗಿ ಇದ್ದಿದ್ರೆ ಬರ್ತಾ ಇರ್ಲಿಲ್ಲ. ದಟ್ ಇಸ್ ಬಿಕಾಸ್ ಹುಡುಗ ಆಗಿರೋದ್ರಿಂದ ಅವ್ರಿಗೆ ಅನ್ಸಿದೆ, ಅದು ಗೊತ್ತಿಲ್ಲ ಯಾವ ಪಾಯಿಂಟ್ ಅಲ್ಲಿ ಏನೇನ್ ಆಗಿರಬಹುದು ಅಂತ. ಸೊ ನಮ್ ಕಡೆಯಿಂದ ಯಾವುದೇ ತಪ್ಪಿಲ್ದೆ ಇರೋ ಕಾರಣ ಅಭಿಗೆ ಎಲ್ಲೂ ನಂಗೆ ಬೇಜಾರಾಗಿದೆ ಅಥವಾ ಇನ್ನೊಂದ್ ಅನ್ಸಿದೆ, ನನ್ನ ಬಗ್ಗೆ ಏನೋ ಸಿಟ್ಟು ಬಂದಿದೆ ಅಂತ ಇಲ್ಲ. ಮಂಜು ಅವ್ರು ಆಟಾಡ್ತಿದ್ರು ಅನ್ನೋದು ಅದು ಆಟದ ಪರ್ಸೆ ಅನ್ಸಿದೆ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲೂ ಅನ್ಸಿಲ್ಲ. ಆ ವಿಚಾರವಾಗಿ ಅವರು ಬೆಳೆದು ಬಂದ ರೀತಿಗೂ ಕೂಡ ಕ್ರೆಡಿಟ್ ಕೊಡ್ಬೇಕಾಗುತ್ತೆ. ಅಂದ್ರೆ ಅವರ ಒಂದು ಲೈಫ್ ಬಗ್ಗೆ ಇರೋ ಅಂಡರ್ಸ್ಟ್ಯಾಂಡಿಂಗ್, ಅವ್ರು ಯಾವ ತರ ವಿಷಯಗಳನ್ನ ಅನಲೈಸ್ ಮಾಡ್ತಾರೆ ಅದಕ್ಕೂ ಕೂಡ ಕೊಡ್ಬೇಕಾಗುತ್ತೆ. ಬಿಕಾಸ್ ಸಂಕುಚಿತವಾಗಿ ಯೋಚನೆ ಮಾಡುವಂತಹ ಮನುಷ್ಯ ಆಗಿದ್ರೆ ಯಾವ್ದನ್ ಬೇಕಾದ್ರೂ ಸಂಕುಚಿತವಾಗಿ ನೋಡ್ಬೋದು. ಅದೇ, ಸೊ ಅಷ್ಟು ಒಳ್ಳೆ ಹಸ್ಬೆಂಡ್. ಐ ಆಮ್ ಸೋ ಲಕ್ಕಿ. ನಾನು ಇನ್ಫ್ಯಾಕ್ಟ್ ಕೇಳಿದ್ದೆ ಅಂದ್ರೆ ನಿಮಗೇನ್ ಅನ್ನಿಸ್ತು ಅಂತ. ನನಗೆ ಹಂಗೇನು ಇರ್ಲಿಲ್ಲ, ಇದ್ದಿದ್ರೆ ಅನ್ನಿಸ್ತಿತ್ತು. ಹಂಗೇನು ನೀವ್ ಹಂಗಿರ್ಲಿಲ್ಲ. ಹೌದು ಅಂದ್ರೆ ಸಿಫರೆ ನೀವನ್ ಯಾರೋ ಒಬ್ರು ಬಂದು ಹಿಂಗ್ ಇಟ್ಕೊಂಡ್ರೆ ಒಂದು ನನಗ್ ಗೊತ್ತಾಗತ್ತೆ, ನನ್ನ ಗಂಡನ್ಗೂ ಗೊತ್ತಾಗತ್ತೆ ನಾನು ಹೆಂಗ್ ಮುಡ್ತಿದ್ದಾರೆ ಅವ್ರು ಅನ್ನೋದು ಗೊತ್ತಾಗತ್ತೆ. ಅವ್ರಿಗಲ್ಲೆಲ್ಲೂ ಅನ್ಸಿಲ್ಲ, ಹಂಗಿರ್ಲಿಲ್ಲ. ಅಂಡ್ ಇನ್ಫ್ಯಾಕ್ಟ್ ನನಗೆ ಹಂಗೇನಾದ್ರೂ ಮಂಜು ಅವರಿಂದ ಅನ್ಸಿದ್ರೆ ನನ್ನ ರಿಯಾಕ್ಷನ್ ಬೇರೆ ಇರ್ತಿತ್ತು. ಐ ಹ್ಯಾವ್ ಸರ್ವೈವ್ ಟಿಲ್ ಇಯರ್ ವರ್ಕಿಂಗ್ ವಿತ್ 100 ಪೀಪಲ್ ಅಥವಾ ಬಹಳಷ್ಟು ಜನರ ಮಧ್ಯೆ ಯಾವುದೋ ಒಂದು ರಾಂಗ್ ಮೂವ್ ಗೌತಮಿ ಎಂಟರ್ಟೈನ್ ಮಾಡಲ್ಲ. ಸೊ ಅಲ್ಲೆಲ್ಲೂ ಮಂಜು ಅವ್ರು ರಾಂಗ್ ಮೂವ್ ಮಾಡೇ ಇಲ್ಲ. ಮತ್ ಯಾಕೆ ಆ ವ್ಯಕ್ತಿನ ನಾನು ತಪ್ಪು ಅಂತ ಪ್ರೆಸೆಂಟ್ ಮಾಡ್ಲಿ, ಈ ವಿಷಯಗಳು ತಪ್ಪು ಅಂತ ಹೇಳಿ. ಫ್ರೆಂಡ್ಶಿಪ್ ಇತ್ತು, ಅದ್ರ ಬಗ್ಗೆ ಕೆಲವ್ರಿಗೆ ಖುಷಿ ಇದೆ, ಕೆಲವ್ರಿಗೆ ಬೇಜಾರಿದೆ, ಎಕ್ಸೆಪ್ಟೆಡ್, ಓಕೆ. ಬಟ್ ನನಗೆ ಅದ್ ಯಾವ್ದೂ ಎಫೆಕ್ಟ್ ಆಗಿಲ್ಲ. ಅಭಿ ಹ್ಯಾಂಡಲ್ಡ್ ಇಟ್ ವೆರಿ ಡಿಗ್ನಿಫೈಡ್. ಹ್ಯಾಂಡಲ್ಡ್ ಅನ್ನೋದಕ್ಕಿಂತ ಅದನ್ನ ಇಗ್ನೋರ್ ಮಾಡಿದ್ರು. ಅಂದ್ರೆ ಸ್ಟ್ರೈಟ್ ಆಗಿ ನೋಡಿದ್ರು ಅಷ್ಟೇ ವಿಷಯ, ಬೇರೆ ಏನೂ ಇಲ್ಲ. ಅದರಲ್ಲಿ ಗ್ರೇ ಏರಿಯಾ ಹುಡುಕಕ್ಕೆ ಎಕ್ಸಾಕ್ಟ್ಲಿ, ಗ್ರೇ ಏರಿಯಾ ಹುಡುಕ್ಲಿಲ್ಲ. ನನ್ ಬಗ್ಗೆ ಬಹಳಷ್ಟು ನಂಬಿಕೆ ಇದೆ ಅಭಿಗೆ. ಅಂಡ್ ಅಭಿ ಯೋಚನೆಗಳ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಸೊ ನನಗೆ ಅಂದ್ರೆ ಥ್ಯಾಂಕ್ಸ್ ಟು ಅಭಿ, ಅಷ್ಟು ಸ್ಪೋರ್ಟಿವ್ ಆಗಿ ನಾರ್ಮಲ್ ಆಗಿ ತುಂಬಾ ವಿಷಯ ನಂಗೆ ಬಂದ್ಮೇಲೆ ಗೊತ್ತಾಗಿದೆ. ಅವ್ರು ಒಂದು 2-3 months ಇಂದ ಹ್ಯಾಂಡಲ್ ಮಾಡಿದ್ದಾರೆ ಇದೆಲ್ಲವೂ. ಅದ್ ಒಂದ್ಸತಿ ಹಿಂಗ್ ಅನ್ಸೋದಂತೂ ಹೌದು, ಅದ್ ಅನ್ಸಿರುತ್ತೆ. ಬಟ್ ಯಾರೋ ಗೊತ್ತಿಲ್ಲದೆ ಇರೋರು ಕಮೆಂಟ್ ಮಾಡ್ತಿದ್ದಾರೆ, ಹತ್ರದವ್ರಲ್ಲ, ನನ್ ಬಗ್ಗೆ ಗೊತ್ತಿರೋರಲ್ಲ. ಗೊತ್ತಿರೋರು ಹೇಳಿದ್ರೆ ಬೇರೆ ಪ್ರಶ್ನೆ. ಸೊ ಗೊತ್ತಿಲ್ಲದೆ ಇರೋರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೋದು. ನೀವ್ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಇಟ್ ಇಸ್ ಅ ನಾರ್ಮಲ್ ಪ್ಯೂರ್ ಫ್ರೆಂಡ್ಶಿಪ್. ಸೊ ಅಷ್ಟು ನೀವು ತಲೆ ಕೆಡಿಸ್ಕೋಬೇಡಿ. ಅಂಡ್ ಆ ವಿಷಯಗಳು ಕಮೆಂಟ್ಗಳು ನನ್ನ ತಲೆನೂ ಕೆಡಿಸೋದಿಲ್ಲ. ವನದುರ್ಗ ಅಮ್ಮನ ತುಂಬಾ ನೆನಪಿಸ್ಕೊಳ್ತಾ ಇದ್ರಿ. ಇನ್ಫ್ಯಾಕ್ಟ್ ಸಾಕಷ್ಟು ಬಾರಿ ಗೆಲುವು ಕೂಡ ಸಿಕ್ಕಿದೆ. ಬೇರೆಯವ್ರ ಗೆಲುವಿಗೂ ಕೂಡ ನೀವು ಆಕ್ಚುಲಿ ಅವರನ್ನ ಜ್ಞಾಪಿಸ್ಕೊಂಡಾಗ ಗೆದ್ದಿದ್ದಾರೆ. ಆ ತರದೆಲ್ಲ ಸುಮಾರು ಸಲ ಆಗಿದೆ ಆಕ್ಚುಲಿ. ಬಟ್ ಯಾಕೆ ಲಾಸ್ಟ್ ಅಲ್ಲಿ ಕೈ ಹಿಡಿಲಿಲ್ಲ ಕೊನೆದಾಗಿ ಅಂತ ಅದೊಂದು ಪ್ರಶ್ನೆ ಅಷ್ಟೇ. ಸಿ ಅಗೈನ್ ಕೈ ಗೆಲುವು ಅಂದ ತಕ್ಷಣ ಕಪ್ಪೇನಾ? ಇಲ್ಲ, ನಾ ಒಂದ್ ಕಡೆ ಹೇಳುವಿದ್ದೀನಿ ಅಂದ್ರೆ, ನೀವು ಕಪ್ ಗೆಲ್ಲಕ್ ಬಂದಿದ್ದೀರಾ, ದುಡ್ಡು ಗೆಲ್ಲದಕ್ ಬಂದಿದ್ದೀರಾ ಅಂದ್ರೆ, ಇಲ್ಲ, ನಾ ಗೆಲ್ಲಕ್ ಬಂದಿದ್ದೀನಿ. ಸೊ ವ್ಯಕ್ತಿತ್ವವಾಗಿ ನಾನು ಗೆದ್ದಿದ್ದೀನಿ. ಅಂಡ್ ಈ ಟೈಮಲ್ಲಿ ರಜತ್ ಅವರು ಅಕಸ್ಮಾತ್ ನನ್ ಪ್ಲೇಸ್ ಅಲ್ಲಿ ಇದ್ರೆ ಹೇಳೋರು, ಕಪ್ ಗೆಲ್ಲಕ್ ಆಗಿಲ್ಲ ಅಷ್ಟೇ ಬಿಡು, ಬೇರೆದೆಲ್ಲ ಹೇಳ್ಬೇಡ, ಗೆಲ್ಲಕ್ ಆಗಿಲ್ಲ ಅಷ್ಟೇ ಅಂತ ಹೇಳಿರೋರು. ಅವ್ರ ಟಾರ್ಗೆಟ್ ಅದಾಗಿತ್ತು. ಮೈ ಟಾರ್ಗೆಟ್ ಇಸ್ ವೈಡರ್ ವರ್ಷನ್. ಅಮ್ಮ ಅಂತ ನೋಡಿದಾಗ್ಲೂ ನನ್ನ ಜೀವನದ ಗೆಲುವು ಬಗ್ಗೆ ಯೋಚನೆ ಮಾಡಿರ್ತಾರೆ. ಇಲ್ಲಿ ನನ್ಗೆ ಆಗಿಲ್ಲ ಅನ್ನೋದಾದ್ರೆ ನನಗ್ ಬೇರೆ ಇನ್ನೇನೋ ಇದೆ. ಸೊ ನನ್ನ ಜರ್ನಿ ಅಲ್ಲಿವರೆಗೂ ಮಾತ್ರ ಅವರು ಡಿಸೈಡ್ ಮಾಡಿದ್ರು ಅಂತ ಅನ್ಸುತ್ತೆ. ಅಂಡ್ ಅಮ್ಮ ಬೈ ಚಾನ್ಸ್ ಯೋಚನೆ ಮಾಡಿದ್ರೆ ನಾನೇ ಗೆಲ್ಬೇಕು ಅನ್ನೋದು ಅವ್ರ ತಲೆಯಲ್ಲಿದ್ರೆ ಎನಿಥಿಂಗ್ ಕುಡಂಟ್ ಸ್ಟಾಪ್ ಮಿ.
ಯಾವುದು ಇದಾಗ್ತಾ ಇರ್ಲಿಲ್ಲ. ಆಸ್ ಸೇಮ್ ವೈಸ್ ಅಮ್ಮ ಇಲ್ಲಿಗೆ ಸಾಕು ಅನ್ನೋದಾದ್ರೆ ಅದು ಇನ್ಯಾವುದನ್ನು ನನ್ನನ್ನು ಸೇವ್ ಮಾಡೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಅಮ್ಮ ಅಲ್ಲಿಗೆ ಡಿಸೈಡ್ ಮಾಡಿದ್ರು. ಸೊ ಅವ್ರ ಡಿಸಿಷನ್ ನಾನು ಯಾವತ್ತೂ ಪ್ರಶ್ನೆ ಮಾಡೋದಿಲ್ಲ. ಐ ಆಮ್ ಹ್ಯಾಪಿ ವಿತ್ ದಿಸ್, ವೆರಿ ಮಚ್ ಹ್ಯಾಪಿ ಇನ್ ಫ್ಯಾಕ್ಟ್. ದಟ್ಸ್ ಓಕೆ. ಆ ಥರದ್ದು ಅಂದ್ರೆ ಅಲ್ಲಿ ಕಾಣದೇ ಇರೋಂಥ ಗೆಲುವನ್ನ ಇನ್ನೆಲ್ಲಾದ್ರೂ ಬೇರೆ ರೀತಿಲಿ ಕಾಣ್ತೀನಿ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಮುಂದೆ ನಡ್ಕೋತಾ ಹೋಗ್ತೀನಿ ಅಷ್ಟೇ.